ಹೊಸ ವರ್ಷದ ಸಂಭ್ರಮಾಚರಣೆ ಹೆಂಗಿರಬೇಕು, ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋ ಪ್ಲಾನಿಂಗ್ನಲ್ಲಿ ಬೆಂಗಳೂರಿನ ಜನತೆ ಇದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಖಾಕಿ ಫುಲ್ ಅಲರ್ಟ್ ಆಗಿದೆ. ಹೊಸ ವರ್ಷಾಚರಣೆಗೆ ಐಟಿ ಸಿಟಿ ಬೆಂಗಳೂರಿನಲ್ಲಿ ಫುಲ್ ಅಲರ್ಟ್. ಯಾವ ರೀತಿ? ನ್ಯೂ ಇಯರ್ ಗುಂಗಿನಲ್ಲಿದ್ದವರಿಗೆ ಲಗಾಮು ಬೀಳುತ್ತೆ. ಅಹಿತಕರ ಘಟನೆ ಯಾವುದೇ ರೀತಿಯಾಗಿ ನಡೀಬಾರದು ಅಂತೇಳಿ ಬೆಂಗಳೂರು ಪೊಲೀಸರು ಹಾಗೆ ಬಿಬಿಎಂಪಿ ಮುಂಜಾಗ್ರತೆಯನ್ನು ವಹಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 31ನೇ ತಾರೀಕಿಗೆ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನೋ ಗೈಡ್ಲೈನ್ಸ್. ರಾತ್ರಿ 2 ಗಂಟೆಗೆ ಒಳಗೆ ಹೊಸ ವರ್ಷಾಚರಣೆಯನ್ನ ಮುಗಿಸ್ಬಿಡ್ಬೇಕು. ಆಮೇಲೆ ರಾತ್ರಿ 9 ಗಂಟೆ ಆದಮೇಲೆ ಸಿಟಿಲಿರೋ ಎಲ್ಲ ಫ್ಲೈಓವರ್ಗಳು ಬಂದಾಗುತ್ತೆ. MG ರೋಡ್, ಬ್ರಿಗೇಡ್ ರೋಡ್, ಇಲ್ಲೆಲ್ಲವೂ ಕೂಡ 800ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡಲಾಗಿದೆ. ಹದ್ದಿನ ಕಣ್ಣಿಡಲಾಗಿದೆ ಪುಂಡ ಪೋಖ್ರಿಗಳಿಗೆ. ರಾತ್ರಿ 7 ಗಂಟೆ ಆದಮೇಲೆ MG ರೋಡ್, ಬ್ರಿಗೇಡ್ ರೋಡ್ ಅಲ್ಲಿನ ವಾಹನ ಸಂಚಾರ ಬಂದ್ ಮಾಡಲಾಗುತ್ತೆ. ಆಮೇಲೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಈಗಾಗಲೇ. ಪ್ರಮುಖವಾಗಿ ಮಹಿಳೆಯರ ಸುರಕ್ಷತೆ ಅತಿ ಮುಖ್ಯ ಇಲ್ಲಿ. ಹಾಗಾಗಿ ಮಹಿಳಾ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬಾರು ಪಬ್ಗಳಿಗೂ ರಾತ್ರಿ 2 ಗಂಟೆ ಆದಮೇಲೆ ಬಂದ್ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿ ಪಡ್ಕೊಳ್ಳೋದು ಕಡ್ಡಾಯ. ಅನುಮತಿ ಇಲ್ಲದೆ ಯಾವ ರೀತಿಯಾಗಿ ಲೌಡ್ ಸ್ಪೀಕರ್ ಆಗಿರಲಿ, ಪಟಾಕಿ ಸಿಡಿಸೋದಾಗಿರಲಿ ಅದೆಲ್ಲವನ್ನು ಕೂಡ ಮಾಡಬಾರ್ದು. ನಿರ್ಬಂಧ ಹೇರಿದೆ ಖಾಕಿ ಇದಕ್ಕೆ. ಆಮೇಲೆ BMTC ಇಂದಲೂ ಕೂಡ ಅಷ್ಟೇ 2 ಗಂಟೆಯವರೆಗೆ ಹೆಚ್ಚುವರಿ ಬಸ್ ಇರುತ್ತೆ. ಮೆಟ್ರೋ ಸಂಚಾರ ಕೂಡ ಅಷ್ಟೇ. 31ನೇ ತಾರೀಕು ನೈಟು ಸೆಲೆಬ್ರೇಷನ್ ಇರೋದ್ರಿಂದ ರಾತ್ರಿ 2 ಗಂಟೆ ತನಕವೂ ಕೂಡ ಮೆಟ್ರೋ ಸಂಚಾರ ಮಾಡುತ್ತೆ. ಪ್ರಮುಖವಾಗಿ ಕುಡಿದು ನಶೆಯಲ್ಲಿ ತೇಲೋರು, ಅಡ್ಡಾದಿಡ್ಡಿ ಪುಂಡು ಪೋಖ್ರಿಗಳು ಒಂದಷ್ಟು ಜನ ಇರ್ತಾರಲ್ಲ, ಅಂಥವ್ರಿಗಂತಲೇ CCTV ಕ್ಯಾಮ್ರಾಗಳನ್ನು ಅಳವಡಿಸಿರೋದು. ಹುಚ್ಚುಚ್ಚಂಗ ಆಡಬಾರ್ದು ಅಂತ. ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರ ರಕ್ಷಣೆ ಅತಿ ಮುಖ್ಯ. ಹಾಗಾಗಿ ಮಹಿಳಾ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಟ್ರಾಫಿಕ್ ಪೊಲೀಸರು ಆ CCTV ಕ್ಯಾಮ್ರಾವನ್ನು, ಜೊತೆಗೆ ಕ್ರೈಮ್ ಬ್ರಾಂಚ್ ಪೊಲೀಸರು ಕೂಡ ಅಷ್ಟೇ ಫುಲ್ ಅಲರ್ಟ್ ಆಗಿದ್ದಾರೆ. BBMP ಕಡೆಯಿಂದಲೂ ಕೂಡ ಒಂದಷ್ಟು ಗೈಡ್ಲೈನ್ಸ್ಗಳು. ಲೌಡ್ ಸ್ಪೀಕರ್ ಹಾಕೋಂಗಿಲ್ಲ, ಪಟಾಕಿ ಸಿಡಿಸೋಂಗಿಲ್ಲ, ಪರ್ಮಿಷನ್ ತೊಗೋಬೇಕು. ಇಫ್ ಇನ್ ಕೇಸ್ ಹಂಗೆ ಮಾಡಬೇಕು ಅಂದರೆ ಯಾವುದೋ ಒಂದು ಪ್ರೈವೇಟ್ ಪಾರ್ಟಿ ಆರ್ಗನೈಸ್ ಮಾಡಿದ್ರೆ ಪರ್ಮಿಷನ್ ತೊಗೋಬೇಕು. ಲೌಡ್ ಸ್ಪೀಕರ್ ಸೌಂಡ್ ಹಾಕ್ತೀರಾ, ಪರ್ಮಿಷನ್ ತೊಗೋಬೇಕು. ಪಟಾಕಿ ಸಿಡಿಸ್ತೀರಾ, ಪರ್ಮಿಷನ್ ತೊಗೋಬೇಕು. ಎಲ್ಲದಕ್ಕೂ ಕೂಡ ಲಗಾಮ್ ಹಾಕಲಾಗಿದೆ. ಇದು ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಹೊಸ ವರ್ಷ ಸಂಭ್ರಮಾಚರಣೆಗೆ ನಗರದಲ್ಲಿರೋ ಅಷ್ಟು ಬೆಂಗಳೂರಿನ ಐಟಿ ಸಿಟಿ ಮಂದಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದಿಂದ ಆಗಿರಲಿ ಅಥವಾ ಪೊಲೀಸ್ ಇಲಾಖೆಯಿಂದ, BBMP ಇಲಾಖೆಯಿಂದ ಯಾವ ರೀತಿ ಟಫ್ ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ ಅಂತ? ಖಂಡಿತ ಶರತ್, 2024ಕ್ಕೆ ಬಾಯಿ ಹೇಳಿ 2025 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸಿಲಿಕಾನ್ ಸಿಟಿ ಸಜ್ಜಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ 2025 ವೆಲ್ಕಮ್ ಮಾಡುವಂಥ ಸಮಯದಲ್ಲಿ, ಸೆಲೆಬ್ರೇಷನ್ ಇರುವಂತಹ ಸಮಯದಲ್ಲಿ ಬೆಂಗಳೂರು ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿರುವಂಥದ್ದು. ಅಂದರೆ ಈ ಬಾರಿ ವಿಶೇಷವಾಗಿ DCP, ACPಗಳು ಸೇರಿದಂತೆ ಒಟ್ಟು 11,000ಕ್ಕೂ ಹೆಚ್ಚು ಒಂದು ಕಡೆ ಪೊಲೀಸರು ನಿಯೋಜನೆ, ಒಂದು ಕಡೆ ಪೊಲೀಸ್ ನಿಯೋಜನೆ ಮಾಡಿದ್ರೆ ಮತ್ತೊಂದು ಕಡೆ 800 CCTV ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. CCTV ಅಂತಂದರೆ ಈ ಸರಿ ಡ್ರೋನ್ ಕ್ಯಾಮರಾ ಆಗಿರ್ಬೋದು, ಜೊತೆಗೆ ಒಂದಿಷ್ಟು PTZ ಕ್ಯಾಮ್ರಾಗಳನ್ನು ಸೇರಿದಂತೆ 800ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಸೊ ಒಟ್ಟಾರೆ ಅಂದರೆ ಸೆಲೆಬ್ರೇಷನ್ ಎಲ್ಲೆಲ್ಲಿ ಅತಿ ಹೆಚ್ಚು ಜನ ಸೇರ್ತಾರೆ, MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಇಂದ್ರನಗರ ಆಗಿರ್ಬೋದು, ಕೋರಮಂಗಲ ಆಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಅಂದರೆ ಸೆಲೆಬ್ರೇಷನ್ ಬರುವಂಥ ಜನರಿಗೆ ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಮತ್ತೆ ಯಾವೆಲ್ಲ ಪಬ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ, ಇಂತಹ ಆ ಪಬ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರಿಗೂ ಕೂಡ ಅವರಿಗೆ ಅಂದರೆ 2 ಗಂಟೆ ಒಳಗಡೆ ಮಾತ್ರ 2 ಗಂಟೆ ಒಳಗಡೆ ಎಲ್ಲ ಸಂಭ್ರಮಾಚರಣೆಯನ್ನು ಮುಗಿಸ್ಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಜೊತೆಗೆ ಮುಖ್ಯವಾಗಿ ಯಾವುದೇ ಪಟಾಕಿ ಹೊಡೆಯುವಂತಿಲ್ಲ, ಜೊತೆಗೆ ಲೌಡ್ ಸ್ಪೀಕರನ್ನು ಬಳಕೆ ಮಾಡುವಂತಿಲ್ಲ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಇದಕ್ಕಿಂತ ಮುಖ್ಯ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಅಂದರೆ ಯಾರು ಸೆಲೆಬ್ರೇಷನ್ ಬರುವಂತಹ ಜನರು ಇರ್ತಾರೆ, ಮತ್ತು ಅವರು ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗುವಂಥ ಸಮಯದಲ್ಲಿ ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ ಫ್ಲೇವರ್ಗಳನ್ನು ಕೂಡ ರಾತ್ರಿ 9 ಗಂಟೆ ನಂತರ ಫ್ಲೇವರ್ಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ. ಜೊತೆಗೆ
ಆ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗುವಂಥ ಇವ್ರಿಗೆ ಬಂದಿರೋ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗುವಂಥ ಅವ್ರಿಗೂ ಕೂಡ ಏನು BMTC ಬಸ್ಸಲ್ಲಿ ಹೋಗೋರ್ಗಾಗಿರ್ಬೋದು, ಮೆಟ್ರೋದಲ್ಲಿ ಹೋಗೋರ್ಗೂ ಅವ್ರಿಗೂ ಕೂಡ ಮಧ್ಯರಾತ್ರಿ 2 ಗಂಟೆಯವರೆಗೂ ಕೂಡ ವಾಹನ BMTC ಬಸ್ಗಳನ್ನು ಸಂಚಾರ ಮಾಡೋದಕ್ಕೆ ಈಗಾಗಲೇ ಇಲಾಖೆ ಅಧಿಕಾರಿಗಳ ಜೊತೆ ಪೊಲೀಸ್ ಅಧಿಕಾರಿಗಳು ಮತ್ತು BBMP ಅಧಿಕಾರಿಗಳು ಕೂಡ ಈಗಾಗಲೇ ಚರ್ಚೆ ನಡೆಸಿರುವಂಥದ್ದು. ಒಟ್ಟಿನಲ್ಲಿ ಈಗ ಏನು ನಾಳೆ ನಡೆಯುವಂತಹ ಏನು 2025ರ ಸಂಭ್ರಮಾಚರಣೆಗೆ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲೆಲ್ಲ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಜೊತೆಗೆ ಬೆಂಗಳೂರು ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿರುವಂಥದ್ದು. ಶರತ್, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗಾಗಿ.